ಎಂಟರ್ಟೈನ್ಮೆಂಟ್ ವಿಡಿಯೋಸ್ ಬೇಕು ಅಂದ್ರೆ ಬರಾ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ನ ಬೇಜಾನಾಡ್ತಿದ್ದ ತರಕಾರಿ ಅವನು. ಏನ್ರಿ ಬರೀ ಕೈಲಿ ಬಂದಿದ್ದೀರಾ? ತರಕಾರಿ ಎಲ್ಲಿ? ಇಂತ ಹೇಸ್ಗೆ ತಿನ್ನೋ ಕೆಲಸ ಮಾಡಿದಿರಲ್ಲ, ಅಕ್ಕಪಕ್ಕದ ಮನೆ ಗೊತ್ತಾದ್ರೆ ಏನ್ ಅನ್ಕೊಳಲ್ಲ? ಅಕ್ಕಪಕ್ಕದವ್ರು ಶನಿವಾರ ಲೋಟದಲ್ಲಿ ಮೂಲಂಗಿ ಸಾರು ಕೊಟ್ಬಿಟ್ಟು ಭಾನುವಾರ ತಪ್ಪಲಲ್ಲಿ ಮಟನ್ ಸಾರು ಕೇಳ 3 ಬಿಟ್ಟವ್ರು. ತರಕಾರಿ ಕೇಳಿದ್ಯಾ? ತಂದಿದ್ದೀನಿ. ಬಿದ್ದೈತೆ ಆಯ್ಕೋ. ಅಪ್ಪಾಜಿ ಸಕ್ಕರೆ 5 kg ಬರ್ತಾವಳೆ, 3 kg ಕಟ್ಟು. ರವೆ 1 kg ಬರ್ತಾವಳೆ, ಅರ್ಧ kg ಕಟ್ಟು. ಅಂದಂಗೆ ಲಾಸ್ಟ್ ಟೈಮು ರುಚಿಗೋಲ್ಡು 1 ತಗೊಂಡ್ರೆ ಫ್ರೀ ಇತ್ತಲ್ಲ, ಆಫರ್ ಇನ್ನೂ ಆಯ್ತಾ? 2 ವರ್ಷ ಹಿಂದೆ ಇದ್ದಿದ್ದದು. ಸರಿ ಲೆಕ್ಕ ಹಾಕು. ಮದ್ವೆ ಆಗ 1 ವರ್ಷ ಆಯ್ತು. ಏರಿಯಾದಲ್ಲಿರೋ ಚೈಲ್ಡ್ ಚಪಾತಿಗೆಲ್ಲ 2 ಮಕ್ಳಾಗವೆ. ನನ್ಗಾಸೆ ಇರಲ್ವಾ? ಮಕ್ಳು ಬೇಡ ಅನ್ನೋನು ನನ್ನೇ ಕಟ್ಕೊಂಡೆ. ಚಿನ್ನ, ಮಕ್ಳಿಗೆ ಡೈಪರ್ ತಗೊಳ್ಳೋ ದುಡ್ಡಲ್ಲಿ ಸಿಟಿ ಸೆಂಟ್ರಲ್ 30-40 ಸೈಟ್ ತಗೋಬಹುದು. ಮುಚ್ಕೊಂಡ್ ರೀಲ್ಸ್ ನೋಡ್ಕೊಂಡ್ ಬೆಡ್ ಮೇಲೆ ಮನಿಕೋ. ಇಲ್ಲಿ ಕೇಳ್ರಿ, ಇವಾಗ ಮಕ್ಳಾಗ್ದಂಗ ಆಪರೇಷನ್ ಮಾಡ್ಸ್ಕೊಬಿಡ್ತೀನಿ. ಅಲ್ಲ ಕಣ, ಇಷ್ಟಾದ್ರೂ ಇಲ್ಲೇ ಇದೆಯಲ್ಲ, ಕೆಲ್ಸಕ್ಕೆ ಹೋಗ್ಲಿಲ್ವಾ? ಯಾಕೋ 2 ದಿನದಿಂದ ಎವಿ ಬೇದಿ ಅಪ್ಪಾಜಿ. ನೀರು ಹೋದಂಗ್ ಹೋಯ್ತಾ ಐತೆ. ನೀರ್ ಕಮ್ಮಿ ಕುಡಿಯೋ, ನಿಂತೋಗ್ಬಿಡ್ತದೆ. ಏನೋ ಇದು ಲೆಗ್ ಪೀಸ್ ಇಷ್ಟು ಸಣ್ಣಗಿದೆ. ಕೋಳಿದ ಕೊಕ್ರೆದ? ಗೌಜ್ಲಕ್ಕಿದು, ಸುಮ್ಮನ್ ತಿನ್ನು. ಎಗ್ ರೈಸು, ಕಬಾಬು. ನಾನು ಆ ಕಡೆ ಕೆಲ್ಸಕ್ಕೆ ಹೋದ್ರೆ ನೀವು ಇಲ್ಲಿ ಕದ್ದು ಅಡ್ಗೆ ಮಾಡ್ಕೊಂಡು ತಿಂತೀರಾ? ಆಚೆ ಕತ್ತೆ ದುಡ್ದಂಗ್ ದುಡಿಯೋ ನನ್ಗೆ ಅಳ್ಸೋಗಿರೋ ಅನ್ನ ಸಾಂಬಾರು, ಮನೇಲಿ ಕುತ್ಕೊಂಡು ಸೀರಿಯಲ್ ನೋಡೋ ನಿಮ್ಗೆ ಬಿಸಿ ಬಿಸಿ ಗೋಬಿ, ಎಗ್ ರೈಸು, ಕಬಾಬು. ಇನ್ಮೇಲೆ ಅದ ಹೆಂಗ್ ಅಡ್ಗೆ ಮಾಡ್ಕೊಂಡು ತಿಂತೀರಾ ನಾನು ನೋಡ್ತೀನಿ. ತಿಂದಿದ್ದು ಉಂಡಿದ್ದಕ್ಕೆಲ್ಲ ಲೆಕ್ಕ ಹಾಕ್ತಿರಲ್ಲ, ಎಂತ ಸಂಸಾರನೇ ನಿಮ್ದು? ಟಿಕ್ಕಟ್ ಸಂಸಾರ. ಗಂಡ್ಮಕ್ಳಿಗೆ ಜವಾಬ್ದಾರಿ ಕೊಟ್ಟೋರ್ಗೆ ಧಿಕ್ಕಾರ. ಈ ಬೋಳಿ ಮಗನ ಸಂಸಾರ ಯಾವನಿಗೆ ಬೇಕು?